ಎಲ್ರಿಗೂ ನಮಸ್ಕಾರ. ಇದು ನನ್ನ 72ನೇ ದಿನ 100 ಚಾನಲ್ನಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಕ್ಸಸೈಸ್ ಮಾಡಿ ತಿಂಡಿಗೆ ಇವತ್ತು ಇಡ್ಲಿ ಮಾಡ್ಯಾರ. ಇಡ್ಲಿ ಸಾಂಬಾರು ಚಟ್ನಿ. ಸೊ ಇಡ್ಲಿ ಭಾಳ ಹೆಲ್ದಿಯೆಸ್ಟ್ ಫುಡ್ಡು, ಈಸಿಯಾಗಿ ಕರಗುತ್ತೆ, ಒಳ್ಳೆ ಪ್ರೋಟೀನ್ ಸೋರ್ಸು, ಒಳ್ಳೆ ಕಾರ್ಬ್ ಸೋರ್ಸು. ಇದು ಫರ್ಮೆಂಟೆಡ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೂ ಒಳ್ಳೆಯದು. ಆಮೇಲೆ ಸಾರು, ಟೊಮೆಟೊ ಹಣ್ಣಿನ ಸಾರು, ತಿರುವಿದ ಸಾರು ಅಂತಂದರೆ ನಮ್ಮ ಅಪ್ಪಾಜಿ ಸಾರ, ಎಲ್ಲದರ ಸಾರ ಅಂತ ಹೇಳ್ತಾರೆ. ಸೊ ಅದೂ ಒಳ್ಳೆಯದೇ. ಇನ್ನು ಕೊಬ್ಬರಿ ಚಟ್ನಿ ಒಳಗೆ B12 ಸಿಗ್ತೈತಿ. ಸೊ ಇದೆಲ್ಲ ಆದಮೇಲೆ ಒಂದು 10-15 ನಿಮಿಷ ಬಿಟ್ಟು ಚಹಾ ಕುಡಿದು ಒಂದು 3-4 ತಾಸು ಬಿಟ್ಟು ಡ್ರೈ ಫ್ರೂಟ್ಸ್ ತಿಂದೆ. ಮತ್ತು ನಮ್ಮ ತಮ್ಮ ಒಂದು ಸಂಜೆ ಮುಂದೆ ಕಷಾಯ ಮಾಡಿಕೊಟ್ಟ. ಸೊ ಈ ಕಷಾಯ ಕುಡ್ದೆ, ಏನೋ ಸ್ವಲ್ಪ ವರ್ಕ್ ಮಾಡ್ಕೊತ. ಅದಾಗ್ಬಿಟ್ಟು 1 ತಾಸು ಬಿಟ್ಟು ಮತ್ತು ಉಂಡೆ ತಿಂದೆ. ಸೊ ಮಧ್ಯಾಹ್ನ ಊಟ ಮಾಡಿಲ್ಲ ನಾನು. ಅದಾದಮೇಲೆ ಸಂಜೆ ಸ್ನ್ಯಾಕಿಗೆ ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡು, ಸೊ ಅದ್ರ ಜೊತೆ ಹುಳ್ಳಿಕಾಳು ಪಲ್ಯ ಭಾರಿ ತಾಕತ್ತು, ಇದಕ್ಕೆ ಒಳ್ಳೆಯದು. ಸೊ ಇದನ್ನ ಹೆಂಗಾರ ತಿನ್ನಿರಿ. ಈಗ ನಾನು ಬ್ರೆಡ್ಡಿನ ಜೊತೆ ತಿನ್ನತ್ತೀನಿ. ಸೊ ನನಗೇನೋ ಟೇಸ್ಟ್ ಇದು. ಆ್ಯಂಡ್ ಹೆಸರು ಕಾಳು ಪಲ್ಯ ಇದ್ದರೂ ಹಿಂಗೆ ತಿಂತಾನೆ ನಾನು. ಸೊ ಇವೇನು ಬಟಾಟಿ ಪಲ್ಯ ಹಚ್ಕೊಂಡು ತಿಂತೀರಲ್ಲ, ಏನು ಈರುಳ್ಳಿ ಪಲ್ಯ ಹಚ್ಕೊಂಡು ಹಂಗೆ ಬದಲು ಹಿಂಗೆ ತಿನ್ನಿರಿ, ಆರೋಗ್ಯಕ್ಕೂ ಒಳ್ಳೆಯದು. ಅದಾದಮೇಲೆ ಒಂದು ಚಹಾ ಕುಡಿದು ಮತ್ತು ಒಂದು 2 ತಾಸು ಬಿಟ್ಟು, ಅಂದ್ರೆ 8 ಗಂಟೆ ಹಿಂಗೆ 2 ರೊಟ್ಟಿ, ಮೊಸರು, ಹುಳ್ಳಿಕಾಳು ಪಲ್ಯ. ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗಿತ್ತು. ಆಮೇಲೆ ಸ್ವಲ್ಪ ಅನ್ನ, ತುಪ್ಪ, ಬೆಳಗಿನ ಸಾರು. ಅದಾದಮೇಲೆ ಒಂದು ಅರ್ಧ ಲೋಟ ಹಾಲು ಬೆಲ್ಲ ಕುಡಿದು ಊಟ ಮುಗಿಸಿದೆ. ಈಗ ಭಗವದ್ಗೀತೆ ನೋಡೋಣ. ಇವತ್ತು ಭಗವದ್ಗೀತೆ ಒಳಗೆ ನಾವು 17ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವನೋ, ಯಾರ ಮನುಷ್ಯ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬದುಕಾಗಿದೆಯೋ, ಯಾರು ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ ಅವನಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಿದ್ದಾನೆ. ಇವತ್ತಿಗೆ ಎಷ್ಟು ಸಾಕು, ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.